ಕೆಲವರಿಗೆ ನಿರ್ಧಾರದ ಆಯಾಸ ಇರುತ್ತೆ. ಇದನ್ನು ಡಿಸಿಷನ್ ಫೆಟೀಗ್ ಅಂತ ಹೇಳ್ತಾರೆ. ಈ ಡಿಸಿಷನ್ ಫೆಟೀಗ್ ಇರೋರು, ನಿರ್ಧಾರ ಮಾಡೋಕ್ಕೆ ಆಯಾಸ ಆಗೋರು ಎಲ್ಲ ಪ್ರೊಕ್ರಾಸ್ಟಿನೇಟ್, ನಾಳೆ 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 ಅಂತ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಬೇಕಾದಷ್ಟು ನೆಪ ಹೇಳ್ತಾರೆ. ನಾವು ಅಂದ್ಕೊಂಡ್ಬಿಡ್ತೀವಿ ತುಂಬ ಸೋಂಬೇರಿಗಳು ಹಾಗೆ ಮಾಡ್ತಾರೆ ಅಂತ. ಅದು ಬರೀ ಲೇಜಿನೆಸ್ ಅಲ್ಲ. ಮೋಟಿವೇಶನ್ ಇಲ್ಲ ಅದಕ್ಕೆ ನಾನು ಅಂತ. ಮೋಟಿವೇಶನ್ದು ಕೂಡ ಪ್ರಾಬ್ಲಮ್ ಇಲ್ಲ. ಅವರಿಗೆ ಎಮೋಷನಲ್ ಬ್ಯಾಲೆನ್ಸ್ ಇರಲ್ಲ. ಫೌಂಡೇಶನ್ನು ವೀಕ್ ಆಗಿರುತ್ತೆ. ಎಮೋಷನಲ್ ಫೌಂಡೇಶನ್ ವೀಕ್ ಆಗಿರುತ್ತೆ. ಅದು ನೋಡ್ಕೋಬೇಕು ಅವರು, ಅದನ್ನು ಸರಿಪಡಿಸ್ಕೋಬೇಕು. ಎಮೋಷನಲ್ ಫೌಂಡೇಶನ್ ಯಾವಾಗ ವೀಕ್ ಆಯಿತು ಆವಾಗ ಅವರಿಗೆ ನಿಯಂತ್ರಣ ಇರಲ್ಲ. ಸೆಲ್ಫ್ ರೆಗ್ಯುಲೇಷನ್, ಎಮೋಷನಲ್ ರೆಗ್ಯುಲೇಷನ್ ಇರಲ್ಲ ಅಂತ ಅವ್ರು ನೋಡಬೇಕು. ಅವರು ಇಷ್ಟಪಟ್ಟಿದ್ದು ಎಷ್ಟೋ ಕೆಲಸಗಳನ್ನ ಮಾಡ್ತಿರ್ತಾರೆ, ಏನು ಮಾಡಲ್ಲ ಅಂತಲ್ಲ. ನನಗೆ ಅನಿಸುತ್ತೆ ಎಷ್ಟೆಂತೆಂಥ ಕೆಲಸಗಳನ್ನೆಲ್ಲ ಇಷ್ಟ ಬಂದಿದ್ದೆಲ್ಲ ಮಾಡೋಕ್ಕಾಗಲ್ವಮ್ಮ. ಅದಕ್ಕೆಲ್ಲ ವಿಲ್ ಪವರ್ ಇರುತ್ತೆ. ಯಾವುದೋ ಒಂದನ್ನು ಬಹಳ ಇದಾಗಿ ಮಾಡಬೇಕು ಅಂದಾಗ ವಿಲ್ ಪವರ್ ಇರಲ್ಲ. ಹೆಂಗೆ ಅದು ಸಾಧ್ಯ? ಇದು ಒಂದೊಂದು ಸತಿ ಅವ್ರಿಗೆ ಅವರು ಮಾಡ್ಕೊಳ್ಳೋ ಮೋಸ ಆಗಿಬಿಡುತ್ತೆ. ಇಲ್ಲಿ ನಾವು ನಿಯಂತ್ರಿಸ್ಕೊಳ್ಬೇಕಾಗಿರೋದು ನಮ್ಮ ಎಮೋಷನ್ಸ್ಗೆ ಹೆಚ್ಚು ಶಕ್ತಿ ಕೊಡಬೇಕು.